ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಹ್ಯಾಪಿ ಫಾದರ್ಸ್ ಡೇ. ಇವತ್ತು ಬಂದ್ಬಿಟ್ಟು ಫಾದರ್ಸ್ ಡೇ ದಿನದ ವಿಡಿಯೋ ಆಗಿರುತ್ತೆ. ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇವತ್ತು ಬಂದ್ಬಿಟ್ಟು ನಮ್ಮ ಅಪ್ಪನ ಬಗ್ಗೆ ಈ ಹಿಂದಿನ ವಿಡಿಯೋಗಳಲ್ಲೆಲ್ಲ ಕೆಲವೊಂದೆಲ್ಲ ಹೇಳಿದ್ದೀನಿ. ಅಂದರೆ ಅಪ್ಪ ಅಮ್ಮ ಬಗ್ಗೆ ಎಷ್ಟೇ ಹೇಳಿದ್ರೂ ಸಾಲೋದಿಲ್ಲ ಅಂತ ಹೇಳ್ತಾರಲ್ವ, ಎಷ್ಟು ಹೇಳಿದ್ರೂ ಹೇಳ್ತಾನೆ ಇರಬೇಕು ಅಂತ ಹೇಳಿ ಅನಿಸುತ್ತೆ. ಆದರೆ ಅದೇ ಕೆಲವೊಬ್ಬರು ಮರ್ತೋಗಿರ್ತಾರೆ ಬಿಡಿ. ನೆನಪಿರೋವರು ಹೀಗೆ ಅವಾಗವಾಗ ನೆನೆಸ್ಕೊತಾ ಇರ್ತೀವಿ. ಹಾಗೆ ಏನು ಮಾಡೋಕ್ಕೂ ಆಗೋದಿಲ್ವಲ್ಲ ಅಂತಲೂ ಕಷ್ಟನೂ ಆಗ್ತಾ ಇರತ್ತೆ. ಈ ವಿಡಿಯೋ ಬಂದ್ಬಿಟ್ಟು ನಮ್ಮ ಅಪ್ಪನಿಗೋಸ್ಕರನೇ ಮಾಡ್ತಾ ಇರೋದು. ಹ್ಯಾಪಿ ಫಾದರ್ಸ್ ಡೇ ಅಪ್ಪ. ನಮಗೆ ಅಂತ ಹೇಳಿಬಿಟ್ಟು ತುಂಬಾ ಕಷ್ಟಪಟ್ಟು ತುಂಬಾ ಪ್ರೀತಿ ಕೊಟ್ಟು ಹಾಗೆ ಸ್ಟ್ರಿಕ್ಟಾಗಿಯೂ ತುಂಬಾ ಚೆನ್ನಾಗಿ ಬೆಳೆಸಿದಂಥ ಅಪ್ಪ ನಮ್ಮ ಅಪ್ಪ. ನಮ್ಮ ಊರಲ್ಲಿ ಅಂದರೆ ನಮ್ಮ ಅಪ್ಪ ಅಂದರೆ ಒಂಥರ ಭಯನೂ ಇರ್ತಾಯಿತ್ತು. ಹಾಗೆ ಇವರು ಅಂದರೆ ಈ ಥರ ಭಯನೇ ಅಂದರೆ ನೀತಿ ನಿಜಾತಿಯಾಗಿ ಇರ್ತಾರೆ. ಹಾಗೆ ಒಬ್ಬರ ಹತ್ರ ತಲೆ ತಗ್ಸೋವಂಥ ಕೆಲಸನೂ ಮಾಡೋದಿಲ್ಲ. ನಮ್ಮ ತಪ್ಪು ಇಲ್ಲದೆ ಇದ್ದರೆ ಅವರು ಯಾರೇ ಎಷ್ಟು ದೊಡ್ಡ ಮನುಷ್ಯನೇ ಆಗಲಿ ಅವ್ರ ಹತ್ರ ತಲೆ ತಗ್ಸೋ ಅವಶ್ಯಕತೆ ನಮಗಿಲ್ಲ ಅಂತ ಅನ್ನೋ ಅಪ್ಪ ನಮ್ಮಪ್ಪ. ಅದೇ ಥರ ನಮಗೂ ಬಂದಿದೆ ಕೆಲವೊಬ್ಬರಿಗೆ ಅಂತಲೇ ಹೇಳ್ಬೋದು. ಅವರ ಗುಣನೇ ನಮಗೂ ಬಂದುಬಿಟ್ಟಿದೆ. ಏನೇ ಆಗಲಿ ನಮ್ಮ ತಪ್ಪು ಇಲ್ಲದೆ ಹೋದರೆ ಒಬ್ಬರ ಹತ್ರ ತಲೆ ತಗ್ಸೋ ಅವಶ್ಯಕತೆಯೂ ಇಲ್ಲ, ಹಾಗೆ ಭಯ ಪಡೋ ಅವಶ್ಯಕತೆಯೂ ಇಲ್ಲ, ಆ ಥರ ಅಂತಲೇ ಅನ್ಕೋಬೋದು. ನಮ್ಮಪ್ಪ ಅಂದರೆ ನಾವು ನಮ್ಮ ಮಕ್ಕಳಾಗಿರೋರನ್ನ ತುಂಬಾ ಚೆನ್ನಾಗಿ ಬೆಳೆಸಿದ್ರೆ ಇನ್ನು ಚಿಕ್ಕವರಿದ್ದಾಗ ಬೆಳೆಸ್ತಾರೆ. ದೊಡ್ಡವರಾದಾಗ ಅವರವರು ಬುದ್ಧಿ ಅನುಸಾರ ಅವರು ಹೋಗ್ತಾರೆ ಅಷ್ಟೇ ಅಲ್ವಾ. ಅವರೂ ಅಷ್ಟೇ ಚಿಕ್ಕವರಿದ್ದಾಗ ತುಂಬ ಚೆನ್ನಾಗೇ ಬೆಳೆದಿದ್ದರು. ಮತ್ತು ಒಂದು ಏಜ್ಗೆ ಅಂತ ಬಂದಮೇಲೆ ಅವರೂ ಕಷ್ಟಪಟ್ಕೊಂಡೇ ಬೆಳೆದಿದ್ದಂಥ ಅವರು. ಹಾಗೆ ನಮ್ಮನ್ನು ಅಷ್ಟೇ ತುಂಬ ಇಷ್ಟಪಟ್ಟು ಹಾಗೆ ಕಷ್ಟಪಟ್ಟು ಚೆನ್ನಾಗಿ ಬೆಳೆಸಿದ್ದಾರೆ. ಅವರಿಗೆ ಇರೋದರಲ್ಲಿ ಅವ್ರಿಗೆ ಆಗೋದ್ರಲ್ಲಿ ನಮಗೆ ಈ ಥರದ್ದಿಲ್ಲ ಅನ್ನಿಸ್ದಿರ ಬೆಳೆಸಿದಂಥವ್ರು. ಎಲ್ಲಿಗಾದರೂ ಊರಿಗೆ ಆ ಥರ ಹೋಗಿದ್ರೆ ನೆಂಟರ ಮನೆಗೆ ಎಲ್ಲನೂ ಅವ್ರೇನಾದರೂ ಸ್ಪೆಷಲ್ ಆ ಥರ ಮಾಡಿರ್ತಾರಲ್ಲ, ಅಂದರೆ ಎಲ್ಲರೂ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ. ನಾನಂತೂ ಹೋಗ್ತಾಯಿದ್ದೆ ಯಾವಾಗ್ಲೂ. ಮತ್ತು ಇನ್ನು ಅಂದರೆ ಒಂದು ಸ್ಟೇಜಿಗೆ ಬರೋ ತನಕ ನಾನು ಹೋಗ್ತಾಯಿದ್ದೆ. ಮತ್ತು ಅಲ್ಲಿ ಏನಾದರೂ ಸ್ಪೆಷಲ್ ಮಾಡಿರ್ತಾರಲ್ಲ, ಅಲ್ಲಿ ತಿಂದು ಮತ್ತು ನಾನಂತೂ ಇಲ್ಲಿ ತಿಂದಿದ್ದೀವಿ ನಾವೇನೋ, ಮತ್ತು ಮಕ್ಕಳು ಅಲ್ಲಿ ಇರ್ತಾರಲ್ಲ ಅವರು ತಿಂದಿಲ್ಲ, ಅವ್ರಿಗೆ ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ಅಲ್ಲಿಂದ ಬಂದ ಮೇಲೆ ನಮಗೂ ಏನೆಲ್ಲ ತಿಂದಿದ್ರು ಅದನ್ನೆಲ್ಲ ತರಿಸಿ ನಮಗೂ ಮಾಡಿ ತಿನ್ನಿಸ್ತಾಯಿದ್ರು. ಆ ಥರ ಕಷ್ಟಪಟ್ಟು ಸಾಕಿದಂಥವರು. ತುಂಬಾ ಚೆನ್ನಾಗಿ ಒಬ್ಬರ ಹತ್ರ ನನ್ನ ಮಕ್ಕಳು ಈ ಥರ ಇಲ್ಲ, ಈ ಥರ ಕಡಿಮೆ ಆಗಬಾರ್ದು, ಆ ಥರ ನಮ್ಮ ಅಪ್ಪ ಸಾಕಿದಂಥವರು. ಏನೇ ಆಗಲಿ ಈ ಹಬ್ಬದ ದಿನಗಳಲ್ಲಿ ಎಲ್ಲನೂ ಏನು ಬೇಕೋ ಅದೆಲ್ಲನೂ ನಮ್ಮ ಅಪ್ಪ ಅವರೇ ಸಿಟಿಗೆ ಹೋಗಿ ನಮ್ಮನ್ನೆಲ್ಲ ಕಳಿಸ್ತಾ ಇರಲಿಲ್ಲ. ಸಿಟಿಗೆ ಹೋಗಿ ಅವರೇ ಸ್ಟಿಕ್ಕರಿಂದ ಹಿಡಿದು ನೈನ್ ಪಾಲಿಶಿಂದ ಹಿಡಿದು ನಮಗೆ ಎಲ್ಲನೂ ತಂದು ಕೊಡ್ತಾಯಿದ್ರು. ಬಟ್ಟೆಯಿಂದ ಹಿಡಿದು ಅವರನ್ನೇ ಸೆಲೆಕ್ಟ್ ಮಾಡಿ ತಂದು ಕೊಡ್ತಾಯಿದ್ರು. ಆ ಥರ ಬೆಳೆಸಿದಂಥವ್ರು. ಹೇಳಿದೆ ಅಲ್ವಾ, ನಮ್ಮ ಅಪ್ಪ ಅಂದರೆ ಒಂಥರ ಭಯನೂ ಇರ್ತಾಯಿತ್ತು, ಹಾಗೆ ಇವರು ಅಂತ ಒಂಥರ ಗೌರವನೂ ಇತ್ತು ನಮ್ಮ ಊರಲ್ಲಿ. ಅಂದರೆ ಇವಾಗ್ಲೂ ಅಷ್ಟೇ ಅವರು ಕೆಲವೊಬ್ಬರೆಲ್ಲ ಹೇಳ್ತಾರೆ ಅವರು ಊರಿಗೆಲ್ಲ ಒಂಥರ ಹುಲಿ ಇದ್ದಾಗೆ ಅಂತ ಹೇಳಿಬಿಟ್ಟು ಆ ಥರ ಬದುಕಿದಂಥವ್ರು. ಆ ಥರನೂ ಬದುಕ್ತಾನೂ ಇದ್ದಾರೆ. ಅದೇ ಬೇರೆಯವ್ರ ಹತ್ರ ಹೇಗೋ ಜಯಿಸ್ಬೋದು, ಆದರೆ ಹೊಟ್ಟೆಯಲ್ಲಿ ಹುಟ್ಟಿರೋವ್ರ ಹತ್ರ ಏನಾದರೂ ಒಬ್ಬೊಬ್ಬರು ಹಾಗೆ ಇರ್ತಾರಲ್ವ, ಅವ್ರ ಹತ್ರ ಏನು ಮಾಡೋಕ್ಕೂ ಆಗೋದಿಲ್ಲ, ಅವ್ರ ಹತ್ರ ಸಿಕ್ಕಾಕ್ಕೊಂಡ್ಬಿಡ್ತಾರೆ. ಅದೇ ಹೇಳ್ತಾರಲ್ಲ, ಅದೇ ಹೊಟ್ಟೆ ಸಿಹಿ ಅಂತ ಹೇಳ್ಬಿಟ್ಟು ಆ ಥರ ಏನೂ ಮಾಡೋಕ್ಕಾಗೋದಿಲ್ಲ. ಅದೇ ಒಬ್ಬರ ಮೇಲೇ ಇದ್ದು ಒಬ್ಬರು ಅಂತಲ್ಲ, ಮಕ್ಕಳನ್ನ ಎಲ್ಲರನ್ನೂ ಚೆನ್ನಾಗಿ ಸಾಕಿದ್ರು. ಅದೇ ಒಂದು ಸ್ಟೇಜಿಗೆ ಬಂದಮೇಲೆ ಇವರಿದ್ರೆ ಸಾಕು, ಅವರಿದ್ರೆ ಸಾಕು. ಹೇಳಬೇಕು ಅಂದರೆ ನಮ್ಮ ಅಪ್ಪ ಬಗ್ಗೆ ಬಂದರೆ ಎಲ್ಲರೂ ಹೇಳಬೇಕು ಅಂದರೆ ಅವ್ರ ಹತ್ರ ಎಲ್ಲನೂ ಕೆಲಸ ಮಾಡಿಸ್ಕೊಂಡು ಅವ್ರಿಗೆ ಎಲ್ಲನೂ ಮೋಸ ಮಾಡಿ ಹೋಗಿರೋ ಅಂಥವ್ರೆ ಅಂತಲೇ ಹೇಳ್ಬೋದು. ಇನ್ನು ಅದೇನೋ ಹೇಳ್ತಾರಲ್ಲ,
ಇರಲ್ಲ. ಹೊಟ್ಟೆಯಲ್ಲಿ ಹುಟ್ಟಿರೋವರೇ ಮೋಸ ಮಾಡ್ತಾರೆ ಅಂದರೆ ಇನ್ನು ಬೇರೆಯವರು ಇನ್ನು ಎಷ್ಟು ಮಾತ್ರ ಇರ್ಬೋದು. ನೋಡಿ, ಈ ವಿಡಿಯೋಗಳೆಲ್ಲ ನೋಡಿರ್ತೀರ, ಹಿಂದಿನ ವಿಡಿಯೋಗಳು ಓದ್ಸಲಿ ರಜೆಗಳಿಗೆ ಹೋದಾಗಂತೂ ಈ ಥರ ಏನೇ ಆಗಲಿ ಫಸ್ಟ್ ಮಕ್ಕಳು ಮತ್ತು ನಾನು ಅಂತ ಅನ್ನೋ ಅವರು ಏನೇ ಆಗಲಿ ಫಸ್ಟು ಮಕ್ಕಳಿಗೆ ತಿಂದ್ಬಿಡಲಿ, ನಮ್ಮದೇನು ಅಂತ ಹೇಳಿ ನಮ್ಮನ್ನು ಹೇಳ್ತಾ ಇದ್ದಿದ್ದಂಥವ್ರು. ಮೊದಲು ಅದೇನೋದು ನಮ್ಮ ಹತ್ರ ಇರೋವರೆಗೂ ನೀವು ಚೆನ್ನಾಗಿರಿ, ಓದತ್ರ ಯಾವ ಥರ ಸಿಗ್ತಾರೋ ಏನೋ, ಇವಾಗ ಚೆನ್ನಾಗಿ ತಿಂದ್ಕೊಂಡು ಚೆನ್ನಾಗಿರಿ ಅಂತ ಹೇಳಿಬಿಟ್ಟು ಆ ಥರ ಅಂತ ಇದ್ದಂಥವ್ರು. ನೋಡಿ, ಎಷ್ಟೇ ಮಕ್ಕಳು ಇದ್ರೂ ಕೊನೆಗೆ ಗಂಡ ಹೆಂಡ್ತಿ ಅವರೇ ಒಂದಾಗಿ ಕೊನೆವರೆಗೂ ಜೊತೆಯಲ್ಲಿ ಇರೋವಂಥದ್ದು. ನೋಡಿ, ನಮಗೆಲ್ಲ ಕೊಟ್ಬಿಟ್ಟು ಅವ್ರು ಸುಮ್ಮನೆ ಹಂಗೆ ಸ್ಪೂನ್ನ ಬಾಯಲ್ಲಿ ಇಟ್ಕೊಂಡ್ರು. ಅದೇ ಥರನೇ ಅವರು ಮಾಡ್ತಾ ಇದ್ದಿದ್ದಂಥದ್ದು ಆವಾಗಿಂದನೂ ಅಷ್ಟೇ. ಅದೇ ಥರ ಈಗಲೂ ಅಷ್ಟೇ ಅವರ ಬುದ್ಧಿ ಹೋಗಲಿ. ನೀವು ಚಿಕ್ಕವಾಗಿಂದ ಆ ಥರ ಮಾಡ್ತಾ ಇದ್ದಲ್ಲಪ್ಪ, ಇವಾಗಲಾದರೂ ನಾವು ಕೊಡ್ತಾ ಇದ್ದೀವಿ, ನೀವು ತಿನ್ನಪ್ಪ ಅಂತ ಹೇಳಿದ್ರು ನಮ್ಮ ಮಕ್ಕಳನ್ನು ಕರೆದು ಎಲ್ಲರಿಗೂ ಹಂಚಿಬಿಡ್ತಾರೆ. ಇವಾಗ್ಲೂ ನಾವು ಬೈತೀರಿ, ಆವಾಗಿಂದನೂ ಅದೇ ಥರ ಮಾಡ್ತಾ ಇದೆಯಾ, ಈಗಲಾದರೂ ಆ ಥರ ನೀನಾದರೂ ತಿನ್ನಪ್ಪ ಅಂತ ಹೇಳಿದ್ರು ಮೊದಲು ಮಕ್ಕಳು ತಿನ್ನಲಿ ಬಿಡಮ್ಮ, ಮಕ್ಕಳು ಮತ್ತು ನಾವು ಅಂತ ಹೇಳಿಬಿಟ್ಟು ಆ ಥರ ಮಾಡಿದವರು. ಆ ಥರ ಎಲ್ಲನೂ ಮಾಡಿ ಬೆಳೆಸಿ ಎಲ್ಲನೂ ಮಾಡಿದ್ರು. ಇವಾಗ ನೋಡಿದ್ರೆ ಒಂಥರ ಅವ್ರ ಹತ್ರ ಇದ್ದು ವಿಶ್ವಾಸ ಹೇಳಿ ಅವರನ್ನು ಚೆನ್ನಾಗಿ ನೋಡ್ಕೊಳ್ಳೋಕೇನೂ ಆಗೋದಿಲ್ಲ. ಅದು ಬೇರೆ ದೂರ ಇರೋವಂಥದ್ದಲ್ವ. ಒಂಥರ ಇವಾಗ ನೋಡಿದ್ರೆ ನಮ್ಮ ಅಪ್ಪ ಅಮ್ಮ ಇಬ್ಬರು ಇರ್ತಾರೆ. ಅದೇ ಆ ಕಡೆ ನೋಡ್ಕೊಳ್ಳೋಕ್ಕೂ ಇಲ್ಲ, ಈ ಕಡೆ ಸುಮ್ಮನೆ ಇರೋಕ್ಕೂ ಇಲ್ಲ. ಆ ಥರ ಒಂಥರ ಹಿಂಸೆ ಥರ ಸಂಕಟ ಥರ ಆಗ್ಬಿಡುತ್ತೆ. ಏನು ಮಾಡೋದು, ನಮ್ಮಪ್ಪ ಚೆನ್ನಾಗಿ ಗಟ್ಟಿಮುಟ್ಟಿಯಾಗಿ ಇದ್ದಾಗ ಯಾರು ಅವರನ್ನು ನೋಡ್ತಾನೆ ಭಯ ಪಡ್ತಾಯಿದ್ರು, ಆ ಥರ ಇದ್ದಂಥವರು. ಇವಾಗ ನೋಡಿದ್ರೆ ಅಂದರೆ ಈಗಲೂ ಅಷ್ಟೇ, ಅವರನ್ನು ನೋಡಿದ್ರೆ ಎಲ್ಲರೂ ಭಯನೇ ಪಡ್ತಾರೆ. ಇವಾಗ್ಲೂ ಅಷ್ಟೇ ಗೌರವ ಇದೆ, ಗೌರವ ಮರ್ಯಾದೆ ಆ ಥರ ಊರಲ್ಲಿ ಎಲ್ಲನೂ ನಮ್ಮ ಅಪ್ಪ ಅವ್ರಿಗೆ. ನೋಡಿ, ನಮ್ಮ ಅಮ್ಮ ಅಪ್ಪ ಈ ಥರ ಅವ್ರು ಏನೇ ಮಾಡ್ತಾಯಿದ್ರು ಅವ್ರಿಗೆ ಈ ಥರ ಏನಾದರೂ ಒಂದು ಕೆಲಸ ಹೆಲ್ಪ್ ಮಾಡೋ ಅಂಥದ್ದು, ಎಲ್ಲ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಹಾಗೆ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಾವು ಮಕ್ಕಳೇ ಮಾತ್ರನೇ ಅಲ್ಲ, ಬೇರೆಯವ್ರನ್ನೂ ಚೆನ್ನಾಗೇ ನೋಡ್ಕೊಂಡಿದ್ದಾರೆ. ಇವರಿದ್ದರೆ ಸಾಕು, ಇವರಿದ್ದರೆ ನನಗೇನಾದರೂ ಹೆಲ್ಪ್ಗೆ ಆಗ್ತಾರೆ ಅಂತ ಎಲ್ಲನೂ ಇರೋರೆಲ್ಲನೂ ಕೈ ಕೊಟ್ಟೋಗಿರೋಂಥವ್ರೆ. ಏನು ಮಾಡೋಕ್ಕಾಗೋದಿಲ್ಲ. ಆ ಥರ ಅಷ್ಟೊಂದು ಅಂದರೆ ದುಡ್ಡು ಮುಖ್ಯ ಅಲ್ಲ, ಮನುಷ್ಯರು ಮುಖ್ಯ ಅಂತ ಹೇಳಿ ಬೆಳೆಸಿದಂಥವರು. ಒಂದು ರೂಪಾಯಿ ಆಗಲಿ ಕೈಯಲ್ಲಿ ಇಟ್ಕೊಂಡಿರ ಮಕ್ಕಳಿಗಾಗಲಿ ನಮ್ಮವರು ಅಂತ ಅಂದ್ಕೊಂಡು ಇರೋವನ್ನ ಚೆನ್ನಾಗೇ ನೋಡ್ಕೊಂಡಿದ್ದಾರೆ. ಅವ್ರ ಹತ್ರ ಇಲ್ಲದೆ ಇದ್ರೂ ಅವ್ರಿಗೆ ಬೇಕಾಗಿದ್ರೂ ಅವ್ರಿಗೆ ಬಿಟ್ಟು ಅವ್ರನ್ನ ನೋಡ್ಕೊಂಡಿರೋ ಅಂಥವ್ರು. ಆ ಥರ ಎಲ್ಲನೂ ನಾನು ಚಿಕ್ಕವಳಿದ್ದಾಗ, ನಾನು ಎಲ್ರಿಗಿಂತೂ ಚಿಕ್ಕವಳಿದ್ದಾಗ ಇನ್ನೂ ನಮ್ಮ ಮನೆಗೆಲ್ಲನೂ ಬರ್ತಾಯಿದ್ರಲ್ವ, ಅಂದರೆ ಬೇರೆ ಅವರೆಲ್ಲನೂ ಚಿಕ್ಕ ಮಕ್ಕಳು, ಅವ್ರನ್ನೆಲ್ಲನೂ ಚೆನ್ನಾಗಿ ನೋಡ್ಕೊಳ್ಳೋದು, ಅವ್ರಿಗೆ ಅದು ಇದು ತಂದು ಕೊಡೋದು, ಅದು ಇದು ಎಲ್ಲನೂ ಮಾಡ್ತಾಯಿದ್ರು. ನಾನು ಮನಸ್ಕೊಳ್ಳೋದು, ಅವ್ರು ಬಂದಾಗ ಅವ್ರನ್ನ ಮಾತ್ರ ನೋಡ್ತೀಯ, ನನ್ನನ್ನು ಈ ಥರ ಅಂದರೆ ನಾನು ಹತ್ರ ಬರಂದರೆ ಇದು ಮಾಡ್ತೀಯ ಅದು ಇದು ಅಂತ. ಅವರು 1-2 ದಿನ ನಮ್ಮ ಹೊರ್ಟೋಗ್ತಾರೆ. ನೀನು ಇಲ್ಲೇ ಇರ್ತೀಯಲ್ವಾ, ನೀನು ಯಾವಾಗಲೂ ಇಲ್ಲಿರೋಳಲ್ವ ಅಂತ ಹೇಳಿ ಆ ಥರ ಎಲ್ಲನೂ ಮುದ್ದು ಮಾಡೋದು. ಆ ಥರ ಎಲ್ಲ ಎಷ್ಟು ಪ್ರೀತಿ ತೋರಿಸ್ತಾಯಿದ್ರು, ಅಷ್ಟೇ ಭಯನೂ ಪಡಿಸ್ತಾಯಿದ್ರು ಒಂದು ಮಾತಿಗೆ. ಈಗಲೂ ಅಷ್ಟೇ, ನಮ್ಮ ಅಪ್ಪ ಅಂದರೆ ಎಲ್ಲರಿಗೂ ಭಯನೇ ಇದೆ. ನಮ್ಮ ಮಕ್ಕಳಿಗೂ ಅಷ್ಟೇ, ಎಲ್ಲರಿಗೂ ಅಷ್ಟೇ ಭಯ ಇದೆ ಅವರು ಅಂತ. ಅಂದರೆ ಅವರೀಗ ಸುಮ್ಮನೆ ಇದ್ದಾರೆ ಅಂತ ಅಲ್ಲ, ಅವರು ಸುಮ್ಮನೆ ಇದ್ರೂ ಅವರ ವ್ಯಾಲ್ಯೂ ಅನ್ನೋದು ಅವ್ರಿಗೆ ಇದ್ದೇ ಇರುತ್ತೆ. ಆ ಥರ ತುಂಬಾ ಕಷ್ಟಪಟ್ಟು ಸಾಕಿದ್ದಾರೆ, ಸಲಹಿದ್ದಾರೆ. ಅವ್ರಿಗೂ ಅಷ್ಟೇ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆ. ಆದರೆ ಅದೇ ಹೇಳ್ತಾರಲ್ಲ ನಮ್ಮ ಅಪ್ಪ ಅವ್ರಿಗೆ, ಹೇಗಂದರೆ ಹೆಣ್ಮಕ್ಳ ಮನೆಯಲ್ಲಿ ಇರಬಾರ್ದು, ಆ ಥರ ಮೆಂಟಾಲಿಟಿ ಇದೆಯೋ ಇಲ್ವೋ, ನಮ್ಮ ಮನೆಯಲ್ಲಿ ನಾವು ತಿಂದ್ಕೊಂಡು ಇರಬೇಕು, ಆ ಥರ ಎಲ್ಲನೂ. ಈ ಥರ ಎಲ್ಲ ಹೇಳಿದ್ರೆ ಪಾಪ ಕೆಲವೊಬ್ಬರಿಗೆಲ್ಲನೂ ಅದೇನೋ ಕುಂಬಳಕಾಯಿ ಕಳ್ಳ ಅಂದರೆ ಭುಜಗಳು ತಡ್ಕೊಂಡು ನೋಡ್ತಾರೆ ಅಂತ ಹೇಳ್ತಾರಲ್ಲ, ಆ ಥರ ಆಗತ್ತೆ. ಏನು ಮಾಡೋಕ್ಕಾಗಲ್ಲ. ನನ್ನ ಫೀಲಿಂಗು, ನನ್ನ ಪ್ರೀತಿನ ನಾನು ಈ ಥರ ತೋರಿಸ್ತೀನಿ ಅಷ್ಟೇ.
ನೋಡಿ ಈ ಥರ ಏನೇ ತಿಂತಾ ಇರಲಿ ಒಂದು ತುತ್ತು ಮಕ್ಕಳಿಗೆ ಕೊಡಲೇಬೇಕು. ಆವಾಗ ಅವರು ಬಂಡಿಗೆ ಹೋಗಿ ಬರ್ತಾ ಇದ್ರಲ್ವ, ಬಂಡಿ ಓಡಿಸ್ತಾ ಇದ್ದಂಥವ್ರು ಬಂಡಿಗೆ ಹೋಗಿ ಬರ್ತಾ ಇದ್ರ, ಅವ್ರಿಗೆ ಅಂತ ಹೇಳ್ಬಿಟ್ಟು ಊಟ ಮಾಡಿ ಇಡ್ತಾ ಇದ್ರಲ್ವ. ಮತ್ತು ನನಗೆ ತಿನ್ಸೋಕ್ಕೆ ಆ ಥರ ಬರ್ತಾಯಿದ್ರು. ಇವ್ರು ನಮ್ಮ ಅಕ್ಕ ಮತ್ತು ನಮ್ಮ ಅಮ್ಮ ಈ ಥರ ಈ ಕಣ್ಣು ಸನ್ನೆ ಮಾಡೋದು, ಬೇಡ ತಿನ್ನಬೇಡ ಸಾಲೋದಿಲ್ಲ ಅವ್ರಿಗೆ ಇರಲಿ ಅಂತ ಹೇಳ್ಬಿಟ್ಟು, ನೀನು ತಿನ್ನಮ್ಮ ಪರವಾಗಿಲ್ಲ ಅಂತ ಹೇಳಿ ಕೊಡ್ತಾಯಿದ್ರು. ಆ ಥರ ಎಲ್ಲನೂ ಹಂಚಿ ತಿನ್ನೋ ಬುದ್ಧಿ ನಮ್ಮಪ್ಪ ಅದು. ಆ ಥರ ಸಾಕಿ ಬೆಳೆಸ್ದಂಥವರು, ಆ ಥರ ಕಷ್ಟಪಟ್ಟು ಇಷ್ಟಪಟ್ಟು ಸಾಕಿ ಬೆಳೆಸ್ದಂಥವ್ರನ್ನ ನಮ್ಮ ಮುಂದೆಯೇ ನಮ್ಮ ಜೊತೆಯಲ್ಲಿ ಹುಟ್ಟಿರೋರಾಗಲಿ ಅವರು ಹೊಟ್ಟೆಯಲ್ಲಿ ಹುಟ್ಟಿರೋರಾಗಲಿ ಇಲ್ಲ ಬೇರೆ ಯಾರೇ ಆಗಲಿ ಅವರನ್ನು ಏನಾದರೂ ಅಂತ ಇದ್ದರೆ ನೋಡ್ಕೊಂಡಿರೋಕ್ಕಾಗತ್ತಾ, ಕೇಳಿಸ್ಕೊಂಡಿರೋಕ್ಕಾಗತ್ತಾ? ಅವ್ರು ಅನ್ಬೋದು, ನಾವು ನಿಮ್ಮನ್ನು ಅನ್ಲಿಲ್ವಲ್ಲ ನಿಮ್ಗೆ ಯಾಕೆ ಅಂತ ಹೇಳ್ಬಿಟ್ಟು. ನಮ್ಮನ್ನು ಅಂದಿರ ಇದ್ದರೆ ನಮ್ಮ ಅಪ್ಪ ಅಮ್ಮನ್ನ ಅಂದರೆ ನಮ್ಮನ್ನು ಅಂದ ಆಗಲ್ವಾ? ಅದೇ ಯಾರೇ ಆಗಲಿ, ಅದು ಅವ್ರು ಎಷ್ಟು ದೊಡ್ಡ ವ್ಯಕ್ತಿನೇ ಆಗಲಿ, ನಮ್ಮ ಅಪ್ಪ ಅಮ್ಮನ ಬಗ್ಗೆ ಬಂದರೆ ಎಲ್ಲರನ್ನೂ ಎದುರು ಹಾಕ್ಕೊಳ್ಳೋ ಅಂಥದ್ದೇ, ಯಾರೇ ಆಗಲಿ ಅದನ್ನು ಕೇಳೋ ಅಂಥದ್ದೇ ಅಲ್ವಾ? ಎಲ್ಲರಿಗೂ ಆ ಪ್ರೀತಿ ಅನ್ನೋದಿದ್ದರೆ ಎಲ್ಲರಿಗೂ ಒಂಥರ ಕೋಪ ಅನ್ನೋದು ಬಂದೇ ಬರುತ್ತೆ. ಇಷ್ಟೊಂದು ಸ್ಟ್ರಿಕ್ಟಾಗಿ ಇದ್ರೂ ಮಕ್ಕಳ ಜೊತೆ ಮಕ್ಕಳಾಗಿ ಇರ್ತಾಯಿದ್ರು. ಅಷ್ಟೇ ಅವರು ಏನಾದರೂ ತಪ್ಪು ಮಾಡಿದರೆ ಅಷ್ಟೇ ಸ್ಟ್ರಿಕ್ಟಾಗಿ ವಾರ್ನಿಂಗೂ ಕೊಡ್ತಾಯಿದ್ರು. ಒಂದೇ ಮಾತಿಗೆ ಒಂದು ಮಾತು ಜೋರಾಗಿ ಕರೆಯೋಷ್ಟರೊಳಗೆ ನಾವು ಸೈಲೆಂಟಾಗಿ ಹೋಗ್ತಾಯಿದ್ವಿ. ಅದೇ ಈ ಥರ ಫ್ರೀ ಆಗಿದ್ದಾಗ ಈ ಥರ ಮಕ್ಕಳಾಗಿ ಆಟ ಆಡ್ತಾಯಿದ್ರು. ಆ ಥರ ನೋಡಿ, ಇಲ್ಲಿ ಬಂದ್ಬಿಟ್ಟು ನಮ್ಮ ಅಕ್ಕನ ಮಗ ಜೊತೆ ಕಿತ್ತಳೆ ಹಣ್ಣು ಇರುತ್ತಲ್ವ, ಅದನ್ನು ಕಣ್ಣಿಗೆ ಹಾಕೋದು ಆ ಥರ ಎಲ್ಲನೂ ಮಾಡಿಕೊಂಡು, ಅವನು ನಾನು ಹಾಕ್ತೀನಿ ಅಂತಂದರೆ ಈ ಥರ ಎಲ್ಲನೂ ಮಾಡಿಕೊಂಡು ಇದ್ದರು. ಈ ಥರ ಇರ್ತಾರೆ. ಅಲ್ಲಿ ನಗ್ತಾ ಇರೋದು ಅವರು, ಹೆಚ್ಚಾಗಿ ನಗಿಸ್ಬಾರ್ದು ಅಂತ ಹೇಳ್ಬಿಟ್ಟು ನಾವೆಲ್ಲ ಇದು ಮಾಡ್ತಾ ಇದ್ದಿದ್ದು. ಇಷ್ಟೊಂದು ಪ್ರೀತಿ ಕೊಟ್ಟು ಬೆಳೆಸ್ದಂಥ ನಿಮಗೆ ಹ್ಯಾಪಿ ಫಾದರ್ಸ್ ಡೇ ಅಪ್ಪ. ಥ್ಯಾಂಕ್ ಯು ಸೋ ಮಚ್. ನಾವು ನಿಮ್ಮ ಮಗಳಾಗಿ ಹುಟ್ಟಿದ್ದಕ್ಕೆ ತುಂಬಾ ಪ್ರೌಡ್ ಫೀಲ್ ಆಗ್ತಾಯಿದೆ.